ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಚಿಕ್ಕಮಗ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲಕ್ಸಂಬರ್ಗ್ ಬಗ್ಗೆನೇ. ಸೊ ಇವತ್ತು ಬಂದ್ಬಿಟ್ಟು ಸ್ವಲ್ಪ ನನಗೆ ಹೊಸ ವೆಬ್ಸೈಟ್ಸ್ ಎಲ್ಲ ಸಿಕ್ಕಿದೆ, ಅದು ಅಪ್ಡೇಟ್ ಮಾಡೋಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಎಸ್ಪೆಷಲಿ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಹೈಯೆಸ್ಟ್ ಪೇಯಿಂಗ್ ಜಾಬ್ಸ್ ಯಾವ್ಯಾವಿಲ್ಲ, ಸ್ಕಿಲ್ಡ್ಸ್ ಮತ್ತು ಸೊ ಅನ್ಸ್ಕಿಲ್ಡ್ ಬಗ್ಗೆ ಯಾವ್ದು ನಿಮಗೆ ಪೊಸಿಷನ್ಸ್ ಮತ್ತು ಎಷ್ಟು ಸ್ಯಾಲ್ರಿ ನಿಮಗೆ ಮಿನಿಮಮ್ ಸಿಗುತ್ತೆ ಅಂದರೆ ಈ ವಿಡಿಯೋ ಫುಲ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸರಿನಾ? ಸೊ ಫಸ್ಟ್ ಬಂದ್ಬಿಟ್ಟು ಸ್ಕಿಲ್ಡಲ್ಲಿ ನೋಡೋಣ. ಸ್ಕಿಲ್ಡಲ್ಲಿ ಯಾರಿಗೆಲ್ಲ ತುಂಬ ಎಷ್ಟು ಪೇ ಮಾಡ್ತಾರೆ ಅಂತೇಳಿ ಲಕ್ಸಂಬರ್ಗಲ್ಲಿ. ಸರಿನಾ? ಸೊ ಫಸ್ಟ್ ಬಂದರೆ ಸರ್ಜನ್ಸ್, ಅವರಿಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅವ್ರಿಗೆ ಬಂದ್ಬಿಟ್ಟು ಮಂತ್ಲಿ ಹೇಳ್ತಾ ಇದ್ದೀನಿ 12,000 25,000 ಯೂರೋಸು ಸ್ಯಾಲ್ರಿ ಸಿಗೋ ಸಾಧ್ಯತೆ ಇರುತ್ತೆ, ಡಿಪೆಂಡ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ. ಸರಿನಾ? ಸೊ ಮತ್ತೆ ಡಾಟಾ ಸೈಂಟಿಸ್ಟ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅವ್ರಿಗೂ ಅಷ್ಟೇ 5,000 8,000 ಪರ್ ಮಂತ್ ಯೂರೋಸ್ ಸಿಗೋ ಚಾನ್ಸಸ್ ಇದೆ. ಸರಿನಾ? ನೆಕ್ಸ್ಟು ಚೀಫ್ ಫೈನಾನ್ಷಿಯಲ್ ಆಫೀಸರ್ ಅಂತೇಳಿ ನಿಮಗೆ, ಸೊ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ಸಿಗುತ್ತೆ. ಇದು ಸಿಕ್ಕಾಪಟ್ಟೆ ಸ್ಯಾಲ್ರಿ 15,000 30,000 ಯೂರೋಸ್ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಸರಿನಾ? ಅದಾದ್ಮೇಲೆ ಸಾಫ್ಟ್ವೇರ್ ಡೆವಲಪರ್ಗೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಇವ್ರಿಗಷ್ಟೇ 5,000 8,000 ಯೂರೋಸ್ವರೆಗೂ ಸ್ಯಾಲ್ರಿ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ಸರಿನಾ? ನೆಕ್ಸ್ಟ್ IT ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಒಂದು 4 years ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಸೊ ಖಂಡಿತ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅವ್ರಿಗೆ ಬಂದ್ಬಿಟ್ಟು ಮಂತ್ಲಿ ನಿಮಗೆ 6,000 ಯೂರೋಸ್ ಸ್ಯಾಲ್ರಿ ಸಿಗೋ ಚಾನ್ಸಸ್ ತುಂಬ ಇದೆ. ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇದನ್ನ ಮೈನ್ ಆಗಿ ಒಂದು 4-5 ಅಷ್ಟೇ ನಾನು ಲಿಸ್ಟ್ ಮಾಡಿದ್ದೀನಿ, ಇನ್ನೂ ತುಂಬ ಕ್ಯಾಟಗರೀಸ್ ಎಲ್ಲ ಇದೆ. ಸೊ ಅದೆಲ್ಲ ಹೇಳ್ತಾ ಹೋದರೆ ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಯಾವ್ದು ಮೇನ್ ಆಗಿದೆ ಅದು ಮಾತ್ರ ನಾನು ತಗೊಂಡಿದ್ದೀನಿ. ಸರಿನಾ? ನೆಕ್ಸ್ಟ್ ಬಂದ್ಬಿಟ್ಟು ಅನ್ಸ್ಕಿಲ್ಡಲ್ಲಿ ಯಾವುದ್ಯಾವುದೆಲ್ಲ ನಿಮಗೆ ಸ್ಯಾಲ್ರೀಸ್ ಎಷ್ಟೆಷ್ಟೆಲ್ಲ ಮಿನಿಮಮ್ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಕ್ಲೀನರ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅವ್ರಿಗೆ ಬಂದ್ಬಿಟ್ಟು ಮಂತ್ಲಿ 2,500 3,500 ಯೂರೋಸ್ ಸ್ಯಾಲ್ರಿ ಸಿಗುತ್ತೆ ಮಿನಿಮಮ್ ಅವ್ರಿಗೆ. ಅದು ಡಿಪೆಂಡ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಕ್ವಾಲಿಫಿಕೇಷನ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ಸೊ ಮತ್ತೆ ಇದು ಡೆಲಿವರಿ ಡ್ರೈವರ್ಸ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಸ್ ಇದೆ. ಅವ್ರಿಗೂ ಅಷ್ಟೇ 2,500 ಸೊ 3,200 300 ಅಲ್ಲಿವರೆಗೂ ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ. ಸರಿನಾ? ನೆಕ್ಸ್ಟ್ ವೇರೋಸ್ ವರ್ಕರ್ಗೂ ಅಷ್ಟೇ 2,500 3,500ವರೆಗೂ ಸಿಗುತ್ತೆ ಅವ್ರಿಗೂ ಸ್ಯಾಲ್ರಿ ಪರ್ ಮಂತ್ ಯೂರೋಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಡಿಪೆಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ಅವ್ರ ಇಂಗ್ಲೀಷ್ ಸ್ಕಿಲ್ಸ್ ಹೇಗಿದೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೂ ಅಷ್ಟೇ 2,500 4,000ವರೆಗೂ ಸಿಗುತ್ತೆ. ಅದು ಡಿಪೆಂಡ್ಸ್ ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತಾರೆ ಮತ್ತು ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕೇರ್ ಗಿವರ್ಸ್ ಕೂಡ ತುಂಬ ಡಿಮ್ಯಾಂಡ್ಸ್ ಇದೆ. ಅವ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಖಂಡಿತ ಟ್ರೈ ಮಾಡ್ಬೋದು. 2,500 3,500 ಪರ್ ಮಂತ್ ಅವ್ರಿಗೆ ಯೂರೋಸ್ ಸಿಗೋ ಚಾನ್ಸಸ್ ಇರುತ್ತೆ. ಅದು ಡಿಪೆಂಡ್ಸ್ ನಿಮ್ದು ಎಕ್ಸ್ಪೀರಿಯನ್ಸ್ ಮತ್ತು ಏನು ಕ್ವಾಲಿಫಿಕೇಷನು, ಸೊ ಅದ್ರ ಮೇಲೆಲ್ಲ ಡಿಪೆಂಡ್ಸ್ ಆಗಿರುತ್ತೆ. ಸರಿನಾ? ಸೊ ಹೇಗೆ ಅಪ್ಲೈ ಮಾಡೋದು ಅಂದರೆ, ಸೊ ವೆಬ್ಸೈಟ್ಸ್ ಎಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ಸಹ ಒಂದು 3-4 ವೆಬ್ಸೈಟ್ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಇದೆ. ಅದು ಕೂಡ ನಾನು ನಿಮಗೆ ಸ್ಕ್ರೀನ್ಶಾಟ್ ನಾನು ನಿಮಗೆ ಇಲ್ಲಿ ಹಾಕ್ತೀನಿ. ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡಬೇಕಾದ್ರೆ ಸೊ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಸೊ ಮೇಯ್ನ ನೀವು ಬಂದ್ಬಿಟ್ಟು ಜಾಬ್ ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗೋ ಥರಕ್ಕೆ CV ಮತ್ತು ಕವರ್ ಲೆಟರ್ನ ರೆಡಿ ಮಾಡ್ಕೊಳ್ಳಿ. ಅದು ಯೂರೋಪ್ ಫಾರ್ಮೆಟ್ ಇರಬೇಕು, ಅದು ನಿಮಗೆ ಗೊತ್ತಿದೆ. ಸೊ ಯೂರೋಪ್ ಫಾರ್ಮೆಟ್ ರೆಡಿ ಆದಮೇಲೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗೋ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಮತ್ತು ವೀಸಾ ಸ್ಪಾನ್ಸರ್ಶಿಪ್ ಕೊಡ್ತಾರ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಬಂದುಬಿಟ್ಟು ನಿಮ್ಗೆ ಎಷ್ಟು ಸ್ಯಾಲ್ರಿ ಮತ್ತು ಫುಡ್ ಆ್ಯಂಡ್ ಅಕಾಮಿಡೇಷನ್ ಎಲ್ಲ ಇದೆಯಾ ಅದೆಲ್ಲ ಫುಲ್ ಡೀಟೇಲ್ ಚೆಕ್ ಮಾಡಿಕೊಂಡು ಅದಾದಮೇಲೆ ನೀವು ಸೊ ಅಪ್ಲೈ ಮಾಡಿ. ಸುಮ್ಮನೆ ರ್ಯಾಂಡಮಾಗಿ ಅಪ್ಲೈ ಮಾಡಿಬಿಡಿ, ಅದು ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತೀನಿ. ಸರಿನಾ? ಸೊ ಇಷ್ಟೇ ವಿಡಿಯೋ. ಸೊ ನಿಮಗೆ ಏನಾದ್ರು ತುಂಬ ಇಂಟ್ರೆಸ್ಟ್, ನಿಮಗೆ ಹೋಗಲೇಬೇಕು ತುಂಬ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ನಾನು ಕೂಡ ವೆಬ್ಸೈಟ್ಸಲ್ಲೆಲ್ಲ ಹೋಗಿ ನೀವು ಟ್ರೈ ಮಾಡ್ತಾ ಬನ್ನಿ. ಖಂಡಿತ 2 to 3 ಮಂತ್ಸ್ ಎಲ್ಲ ಖಂಡಿತ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸರಿನಾ? ಸೊ ನಿಮಗೆ ಜಾಬ್ ಆಫರ್ ಲೆಟರ್ ಸಿಕ್ಕಿದ ಮೇಲೆ ತುಂಬ ಈಸಿ ನಿಮಗೆ. ಸೊ ಎಲ್ಲ ವೀಸಾ ಪ್ರೊಸೆಸ್ ಅವರೇ ನೋಡ್ತಾರೆ. ಸೊ ವೀಸಾ ಕಾಸ್ಟ್ ಎಲ್ಲ ನೀವು ಕಟ್ಟಬೇಕು ಅಂತ ಏನಾದ್ರು ಇದ್ರು ಬರೀ 100 ಯೂರೋಸ್ ಬರುತ್ತೆ. ಇಂಡಿಯನ್ ಮನಿ ನಿಮಗೆ 9,000 10,000 ರೂಪಾಯಿ ಅಷ್ಟೇ ಬರುತ್ತೆ. ಸರಿನಾ? ಸೊ ಮತ್ತು ನಿಮಗೆ ವೀಸಾ ಪ್ರೋಸೆಸ್ ಟೈಮ್ ಎಷ್ಟು ಅಂದರೆ ಮಿನಿಮಮ್ 1 ರಿಂದ 6 ತಿಂಗಳವರೆಗೂ ಆಗುತ್ತೆ. ಡಿಪೆಂಡ್ಸ್ ನಿಮ್ಮದು ಅಪ್ಲಿಕೇಶನ್ನು ಮತ್ತು ಕಂಪನಿ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಅವ್ರು ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಅಂತೇಳಿ. ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.